ಎಲ್ರಿಗೂ ನಮಸ್ಕಾರ. ಪೊಲಿಟಿಕಲ್ ಮಸಾಲಾ ದೋಸೆಗೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಳ್ ಸುನಿಲ್. ಇವತ್ತಿನ ಮೊದಲ ವಿಚಾರ, ಬೆಳಿಗ್ಗೆನೆ ಜ್ಯುವೆಲರಿ ಶಾಪ್ ಸ್ಕೈ ಗೋಲ್ಡ್ ಜ್ಯುವೆಲರೀಸ್ ಅಂದ್ಬಿಟ್ಟು ಹುಣಸೂರಲ್ಲಿ ಕಳ್ಳತನ ಆಗಿದೆ. 5 ಜನ ಗನ್ನುಗಳು ಹಿಡ್ಕೊಂಡು ಬಂದು 5 ಕೋಟಿ ದೋಚಿದ್ದಾರೆ. 5 ಕೋಟಿಯಷ್ಟು ಚಿನ್ನನ ದೋಚ್ಕೊಂಡೋಗಿದ್ದಾರೆ. ಹುಣಸೂರಲ್ಲಿ ನಡೆದಿರೋದು, ನಮ್ಮ ಕರ್ನಾಟಕ ಮೈಸೂರು ಹತ್ರ ಹುಣಸೂರಲ್ಲಿ ನಡೆದಿರೋಂಥ ಘಟನೆ. ಬೆಳಿಗ್ಗೆನೇ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂಗಡಿಗೆ. ಟೈಮ್ ನೋಡ್ಕೊಂಡಿದ್ದಾರೆ. ಎಲ್ಲ ಒಂದು 5 ಜನ ನುಗ್ಬಿಟ್ಟು ಗನ್ ಇಟ್ಬಿಟ್ಟು ಮ್ಯಾನೇಜರು ಬಚಾವಂತೆ ಗುಂಡು ಹಾರಿಸಿದ್ದಾರೆ. ಮ್ಯಾನೇಜರ್ಗೆ ಏನಾಗಿಲ್ಲ. ಸೊ ಎಲ್ಲ ಚಿನ್ನಾಗಿನ ಏನಾಯಿತು ಎಲ್ಲ ತೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. 5 ಕೋಟಿ ಚಿನ್ನ ದೋಚಿರೋದು. ಏನ್ರಿ ಇದು? ಹೆಂಗ್ರಿ ಇದು? ಬೆಳಿಗ್ಗೆ ಹಿಂಗೆ ನಮ್ಮ ಕರ್ನಾಟಕದಲ್ಲಿ ಹಿಂಗಾಗತ್ತಾ? UPನ ಬಿಹಾರ ಇದು ಕರ್ನಾಟಕ. ಇಲ್ಲಿ ಹಿಂಗೆ ನಡೀತಾ ಇದೆಯಾ? ನಂಬಕ್ಕಾಗ್ತಾ ಇಲ್ಲ. ಎಸ್, ಇನ್ನೊಂದು ವಿಚಾರ, ಲಾರಿ ಒಂದು ಬೊಲೋರೋ ಜೀಪ್ ಮೇಲೆ ಬಿದ್ದಿರೋಂಥದ್ದು. ಜೀಪಲ್ಲಿದ್ದವರು ಸಾವಪ್ಪಿದ್ದಾರೋ ಏನಾಗಿದ್ದಾರೋ ಗೊತ್ತಾಗ್ತಲ್ಲ. ಸಿಗ್ನಲಲ್ಲಿ ಕರೆಕ್ಟಾಗಿ ಲಾರಿಯನ್ನು ಕರೆಕ್ಟಾಗಿ ಬರ್ತಾ ಇದ್ದ. ಎಡಗಡೆಯಿಂದ ಬಲಕ್ಕೆ ಚಲಾಯಿಸಕ್ಕೆ ಹೋಗಿ ಒಂದು ಬೊಲೆರೋ ಜೀಪು ಮೆಲ್ಲಗೆ ನಿಧಾನಕ್ಕೆ ಸಡನ್ನಾಗಿ ನುಗ್ಬಿಟ್ಟಿದ್ದಾನೆ. ಲಾರಿ ಬಂದು ಅವ್ರ ಮೇಲೆ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಕೋರಮಂಗಲದಲ್ಲಿ ಹೆಂಗೆ ನಡೆದಿತ್ತು, ನೆಲಮಂಗಲದಲ್ಲಿ ಸೇಮ್ ಅದೇ ರೀತಿಯಲ್ಲಿ ಲಾರಿನೇ ಜೀಪ್ ಮೇಲೆ ಬಿದ್ದಿರೋಂಥದ್ದು. ಯಾರು ಬದುಕೋರು ಯಾರು ಸತ್ತೋರು ಗೊತ್ತಿಲ್ಲ. ಇದು ಸಿಗ್ನಲಲ್ಲಿ ಆಗಿರೋಂಥದ್ದು. ಇಲ್ಲಿ ಈ ಥರ ಒಂದು ಘಟನೆ ನಡೆದಿರೋಂಥದ್ದು. ಇನ್ನು ಬಾಂಗ್ಲಾದೇಶದಲ್ಲಿ ಅಸ್ಸಾಂದವ್ರನ್ನ ಬಾಂಗ್ಲಾದೇಶಕ್ಕೆ ಓಡಿಸ್ತಾ ಇದ್ದಾರೆ. ಅಲ್ಲಿ ಇರೋ ಮುಸ್ಲಿಮ್ನವ್ರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಓಡಿಸ್ತಾ ಇರೋದು. ಅಸ್ಸಾಮಲ್ಲಿ ನಡೆದಿರೋಂಥ ಘಟನೆ. ಎಲ್ಲರನ್ನೂ ವಾಪಸ್ ಕಳಿಸ್ತಾ ಇದ್ದಾರೆ. ಬಾಂಗ್ಲಾದೇಶವ್ರು ಯಾರು ಬಂದಲ್ಲಿ ಸೇರ್ಕೊಂಡಿದ್ರು ಅಸ್ಸಾಂದಲ್ಲಿ, ಎಲ್ಲರನ್ನೂ ಬಾಂಗ್ಲಾದೇಶಕ್ಕೆ ಮತ್ತೆ ವಾಪಸ್ ಓಡಿಸ್ತಾ ಇರೋಂಥದ್ದು. ಆಮೇಲೆ ಇನ್ನೊಂದು, ಬಾಂಗ್ಲಾದೇಶದಲ್ಲಿ ಜರ್ನಲಿಸ್ಟ್ ಮೇಲೆ ಅಟ್ಯಾಕ್ ಮಾಡಿರೋಂಥದ್ದು. ಅಲ್ಲಿರೋರು ಪಬ್ಲಿಕ್ ಒಬ್ಬ ಹುಡುಗ ಅಟ್ಯಾಕ್ ಮಾಡಿರೋಂಥದ್ದು. ಜರ್ನಲಿಸ್ಟ್ಗೆ ಯಾಕೆ ಬರ್ತೀಯ ನೀನು, ಇಲ್ಲೆಲ್ಲ ಯಾಕೆ ವಿಡಿಯೋ ಮಾಡ್ತೀಯಾ, ಇಲ್ಲಿ ನ್ಯೂಸ್ಗಳೆಲ್ಲ ಯಾಕೆ ಕೊಡ್ತೀಯಾ ನೀನು, ಅದು ಇದು ಅಂತಿಲ್ಲ. ಅದು ಜರ್ನಲಿಸ್ಟ್ ಮೇಲ್ಗಡೆ ಆ ಥರ ಮಾಡ್ತಾರಾ? ಜರ್ನಲಿಸಮ್ ಮಾಡೋದು ಏನಕ್ಕೆ ಮಾಡಿರ್ತಾರೆ? ಪವರ್ಫುಲ್ ಆಗಿರ್ತಾರೆ ಅವರು. ಸೊ ಅವ್ರದ್ದು ರಿಪೋರ್ಟಿಂಗೇ ಕೆಲಸ ಇರುತ್ತೆ. ಸೊ ಹೀಗಾಗಿ ಇನ್ನೊಂದು ವಿಚಾರ, ಈ ಚಿತ್ರದುರ್ಗದಲ್ಲಿ ಏನು ಬಸ್ಸು ಸುಟ್ಟು ಕರ್ಕಳ ಆಗೋಯ್ತು, ಇದಕ್ಕಿದಂಗೆ ಲಾರಿ ಆಕ್ಸಿಡೆಂಟ್ ಆಗಿ. ಸೊ ಇವಾಗ ಬಸ್ಗಳು ರಾತ್ರಿ ಹೊತ್ತು ಜರ್ನಿನ ನಿಲ್ಲಿಸಬೇಕು. ರಾತ್ರಿ ಹೊತ್ತು 2 ಗಂಟೆ ಮೇಲೆ ಬಸ್ಗಳು ಯಾವುದೂ ಇನ್ನು ಬಿಡೋಕ್ಕೆ ಹೋಗ್ಬಾರ್ದು. ಇನ್ನು ರಾತ್ರಿ ಹೊತ್ತು ಏನು ಹೋಗ್ತಾಯಿದ್ರು ಬಸ್ ಹತ್ಬಿಟ್ಟು ಜನ, ಈಗ ಬಸ್ಗಳನ್ನ ನಿಲ್ಲಿಸಬೇಕು. ರಾತ್ರಿ ಹೊತ್ತು ಹೋಗುವಂಥದ್ದು 2 ಗಂಟೆ ಮೇಲೆ ಯಾವುದೂ ಜರ್ನಿನೇ ಇರಬಾರ್ದು ಅಂಥೇಳಿ ಈಗ ಒಂದು ಸರ್ಕಾರದಿಂದ ಆದೇಶ ಬರೋ ಚಾನ್ಸಸ್ ಇದೆ ಅಂತ. ಸೊ ಇವರು HD ಕುಮಾರಸ್ವಾಮಿ ಅವರು ಮಾತಾಡಿದ್ದಾರಂತೆ. ಇನ್ನು ರಾಮಲಿಂಗ ರೆಡ್ಡಿ ಅವರು ಕೂಡ ಮಾತಾಡಿದಾರಂತೆ. ನೋಡಬೇಕಪ್ಪ ಇನ್ನೇನು ಮಾತುಕತೆ ನಡೀತಾ ಇತ್ತು, ಏನಾಗುತ್ತೋ ಅಂತ ಗೊತ್ತಿಲ್ಲ. ಎಸ್, ಕಾದು ನೋಡಬೇಕು. ಆದರೆ ಬಟ್ ಪಾಪ ಡ್ಯೂಟಿಗೆ ಹೋಗೋರು ಯಾರೋ ಊರಿಗೆ ಬಂದಿರ್ತಾರೆ ಬೆಂಗಳೂರಿಗೆ, ಇಲ್ಲಿಂದ ಮುಗಿಸ್ಕೊಂಡು ಊರಿಗೆ ಹೋಗಬೇಕಾಗಿರುತ್ತೆ. ರಾತ್ರಿ ಬಸ್ ಹತ್ತಲೇಬೇಕು. ಅದು ಹತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇದು ಕಷ್ಟ ಇದೆ ನನಗೆ ತಿಳಿದಂಗೆ. ಈ ಥರದ್ದು ಆಗೋದು ರೂಲ್ಸು ಡೌಟೇ ಇದೆ. ಎಸ್, ಇನ್ನು DK ಶಿವಕುಮಾರ್ ಸಾಹೇಬರು ಮಂಗಳೂರಲ್ಲಿ ಹೇಳಿರೋಂಥ ಮಾತು, ಕರಾವಳಿ ತೀರದಿಂದ ಮಲೆನಾಡವರೆಗೂ 300 ಕಿಲೋಮೀಟ್ರು ಟೂರಿಸ್ಟ್ ಪ್ಲೇಸ್ ಮಾಡ್ತಾರೆ. ಬಂಡವಾಳಗಳು ತಂದು ಹಾಕಬೇಕು, ಇಲ್ಲೇ ಬಿಸ್ನೆಸ್ನವರು ಆ ಥರ ಮಾಡ್ತೀನಿ ನಾನು ಜಾಗ, ಟೂರಿಸ್ಟ್ ಪ್ಲೇಸ್ ಮಾಡ್ತೀನಿ ಇದನ್ನು ಅಂಥೇಳಿ ಮಾತು ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಉದ್ಯಮಿಗಳಿಗೆ ಬೇಜಾನ್ ಕೆಲಸಗಳು ಸಿಗುತ್ತೆ. ಯಾರಿಗೂ ಉದ್ಯೋಗ ಇಲ್ವೋ ಅವ್ರಿಗೆಲ್ಲ ಉದ್ಯೋಗಗಳು ಸಿಗುವಂಥ ಮಾಡ್ತೀನಿ ನಾನು ಅಂಥೇಳಿ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಕರಾವಳಿಯಿಂದ ಮಲೆನಾಡವರೆಗೂ 300 ಕಿಲೋಮೀಟರ್ವರೆಗೂ ಟೂರಿಸ್ಟ್ ಪ್ಲೇಸ್ ಅಂತೆ, ಟೂರಿಸ್ಟ್ ಪ್ಲೇಸ್. ಸೊ ಬಿಸ್ನೆಸ್ಸು ಬಂಡವಾಳ ಹೂಣವರೆಲ್ಲ ಬಂದಲ್ಲಿ ಹಾಕ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು. ಎಷ್ಟು ಜನಕ್ಕೆ ಕೆಲಸ ಅಲ್ಲ ಅವ್ರಿಗೆಲ್ಲ ಕೆಲಸ ಸಿಗೋಂಗೆ ಮಾಡ್ತೀನಿ ಅಂತ ಹೇಳಿರೋದು DK ಶಿವಕುಮಾರ್ ಸಾಹೇಬರು. ಜಮೀರ್ ಅಹಮದ್ ಸಾಹೇಬರು ಹೇಳಿರೋಂಥದ್ದು CM DCM ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಮೀಟಿಂಗ್ ಕರೆದಿದ್ದಾರೆ, 11 ಗಂಟೆಗೆ ಹೋಗ್ಬೇಕು ನಾವು, ಮಾತುಕತೆ ಇದೆ. ಮೋಸ್ಟ್ಲಿ ಎಲ್ಲರೂ ಸಿಹಿ ಸುದ್ದಿ ಸಿಗ್ಬೋದು. ಕೋಗಿಲೆ ಏನಿದೆಯೋ, ಕೋಗಿಲೆ ಲೇಔಟ್ ಆ ಕಡೆ ಅಲ್ಲಿ ಮನೆಗಳು ಕಟ್ಸ್ಕೊಡ್ತಾರೆ. ಮೋಸ್ಟ್ಲಿ ಮನೆ ಕಟ್ಸ್ಕೊಡ್ಬೋದು, ಸಿಹಿ ಸುದ್ದಿ ಸಿಗ್ಬೋದು ನಿಮಗೆಲ್ಲ. ಯಾಕಂದರೆ DCM CM ಎಲ್ಲ ಮಾತುಕತೆ ಮೀಟಿಂಗಲ್ಲಿ ಮಾಡ್ತಾ ಇದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಇನ್ನು ಕೃಷ್ಣ ಬೈರೇಗೌಡರು 4 ಎಕರೆ ಜಮೀನಲ್ಲಿ ಮನೆಗಳು ಕಟ್ಸಿ ಕೊಡ್ತಾರಂತೆ. 4 ಎಕರೆ ಜಮೀನಲ್ಲಿ ಮನೆಗಳನ್ನ ಕಟ್ಸ್ಕೊಡ್ತಾರಂತೆ ಕೃಷ್ಣ ಬೈರೇಗೌಡರು, ಸಹಕಾರ ನಗರ ಕೊಡಗೇನಹಳ್ಳಿ MLA. ಸೊ ಮನೆಗಳು ಕಟ್ಸ್ಕೊಡಬಹುದು ಅಂಥೇಳಿ, ಸಿಹಿ ಸುದ್ದಿ ಸಿಗ್ಬೋದು ಅಂಥೇಳಿ ಜಮೀರ್ ಅಹಮದ್ ಸಾಹೇಬರು ಹೇಳಿರೋಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದರು, ಈ ವಾರದ ಒಳಗಡೆ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿದರು. ಆದರೆ ಇನ್ನೂ ದುಡ್ಡು ಬಂದಿಲ್ಲ, ಇನ್ನೂ ದುಡ್ಡೇ ಹಾಕಿಲ್ಲ ಅವರು. ಸೊ ಮಹಿಳೆಯರೆಲ್ಲ ಎದ್ದುಬಿಟ್ಟವ್ರೆ, ಕೆಚ್ಚಿಗೆ ಎದ್ದುಬಿಟ್ಟವ್ರೆ ಎಲ್ಲರೂ. ಯಾಕಪ್ಪ ಏನು ಇನ್ನೂ ದುಡ್ಡು ಹಾಕ್ತೀನಿ ಅಂತ ಹೇಳಿದವ್ರು ಎಲ್ಲ ರೊಚ್ಚಿಗೆ ಎದ್ದುಬಿಟ್ಟವ್ರು ಕಣಪ್ಪ, ರೆಚ್ಚಿಗೆ ಎದ್ದುಬಿಟ್ಟವ್ರೆ. ದುಡ್ಡು ಹಾಕ್ತೀನಿ ಅಂತ ಹೇಳಿದವರು ಇನ್ನೂ ಹಾಕಿಲ್ಲ. ಪಾಪ ತಾಯಿಂದ್ರೆ ಕಾಯ್ತಾ ಇರ್ತಾರೆ, ತಿಂಗ್ಳಿಗೆ ಅದೇ ಬರೋದು, ಖರ್ಚಿಗೆ ಏನಕ್ಕೂ ಆಗುತ್ತೆ ಹೆಣ್ಮಕ್ಳಿಗೆ. ಆ ದುಡ್ಡು ಮಾತು ಪ್ರಕಾರ, ಕಾಂಗ್ರೆಸ್ ಮಾತು ಪ್ರಕಾರ 5 ಗ್ಯಾರಂಟಿಗಳು ಏನಿತ್ತು ಆ ಗ್ಯಾರಂಟಿಯೊಳಗೆ ಇದು ಒಂದು. ಆದರೆ ಈ ಗ್ಯಾರಂಟಿ ಇನ್ನೂ ಉಳಿದಿಲ್ಲ, ಈ ಗ್ಯಾರಂಟಿನೇ ಆಗ್ತಾ ಇಲ್ಲ ಇನ್ನೂ.
24ನೇ ಕಂತು ಹಾಕ್ತೀನಿ ಅಂತ ಹೇಳಿದ್ರು, ಬಂದೇ ಇಲ್ಲ ದುಡ್ಡು. 24 ಬಂದೇ ಇಲ್ಲ ಅಂತ ಹತ್ರ 10 ತಿಂಗಳು 1 ವರ್ಷ ಆಗ್ತಾ ಬಂತು. ಸ್ವಲ್ಪ ಜನ ಬಂದೇ ಇಲ್ಲ ಅಂತ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ಪೋಸ್ಟ್ ಆಫೀಸ್ ಹತ್ರ ಹೋಗಿ ನೋಡಿ ಗೊತ್ತಾಗುತ್ತೆ ಅಂತ ಹೆಣ್ಮಕ್ಳು. ಬನ್ನಿ ಮೇಡಮ್, ಲಕ್ಷ್ಮೀ ಮೇಡಮ್, ಹೇಳುಕಾರ್ ಮೇಡಮ್ ಅವರೇ, ಪೋಸ್ಟ್ ಆಫೀಸ್ ಹತ್ರ ಬಂದು ನೋಡಿ ಎಷ್ಟು ಜನ ಕಾಯ್ತಾ ಇರ್ತಾರೆ. ಪೋಸ್ಟ್ ಆಫೀಸಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಬಂದ್ರೆ ಹಾಕಲ್ವೇ ನಾವು, ಹೋಗಮ್ಮ ನೀವು ಬಂದ್ರೆ ಹಾಕಲ್ವ ನಿಮ್ಗೆ. ಅವ್ರು ಮಾತಾಡೋ ರೀತಿ ಬೇರೆ, ಗೌರ್ಮೆಂಟ್ ಕೆಲಸ ಅಲ್ವಾ, ಅವ್ರು ಮಾತಾಡೋದೇ ಬೇರೆ ರೀತಿ. ಇವ್ರು ಹಾಕಿದಾರಂತ ಇವ್ರು ಹೇಳ್ತಾರೆ. ಇದನ್ನ ನೋಡ್ಕೊಂಡು ಹೆಣ್ಮಕ್ಳು ಪೋಸ್ಟ್ ಆಫೀಸ್ಗೆ ಹೋಗ್ತಾರೆ, ಪಾಪ ಬರುತ್ತೆ ಅಂತ, ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಇವ್ರು ಹಾಕಿಲ್ಲ ದುಡ್ಡು. 1 ವಾರದೊಳಗೆ ಹಾಕ್ತೀನಿ ಅಂದವರು ಮಾತು ಉಳಿಸ್ಕೊಂಡಿಲ್ಲ. ದುಡ್ಡು ಹಾಕ್ತಾರೋ ಹಾಕಲ್ವೋ ಅನ್ನೋ ಅನುಮಾನ ಆಗಿದೆ ಜನಕ್ಕೆ. ಕಾಂಗ್ರೆಸ್ ಸರ್ಕಾರದಿಂದ 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಯಾಕೋ ತಡ್ಕಾ ಬಡ್ಕ ಆಗ್ತಾ ಇದೆ. ಇನ್ನು ಡಿ ಕೆ ಸಾಹೇಬರು ಒಂದು ಸಮಾರಂಭದಲ್ಲಿ ಹೇಳಿರೋಂಥದ್ದು, ಕಾಲೇಜಲ್ಲಿ ಏನು ಎಲೆಕ್ಷನ್ ನಡೆಯುತ್ತೋ ಅಂತ ಒಬ್ಬೊಬ್ಬರು ಲೀಡರ್ಗಳನ್ನ ರೆಡಿ ಮಾಡಬೇಕು. ಆಮೇಲೆ ಎಲೆಕ್ಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಗೊತ್ತಿದೆ. ಒಂದೊಂದು ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದೀವಿ ನಾವು. 25,000 ರೂಪಾಯಿ ಕೊಡೋಕ್ಕಾಗಲ್ಲ. ಏನೋ CM ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಅಂತೇಳಿ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ. ಸೊ ಕಾಂಗ್ರೆಸ್ಸಲ್ಲಿ ಬೇಕಾಗತ್ತೆ ಹುಡುಗರು, ನಮಗೆಲ್ಲ ಬೇಕು. ಎಲೆಕ್ಷನ್ಗೆಲ್ಲ ನಿಂತಿರ್ತಾರೆ ಹುಡುಗರೆಲ್ಲ ಕಾಲೇಜುಗಳಲ್ಲಿ. ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಏನು ಅಂತ. ಸೊ ಅವ್ರು ಯಾರ್ಯಾರನ್ನ ಹೆಂಗೆ ಕೂಡಕ್ಕೆ ಹೋಗ್ಬೇಕು ನಾನು ಮಾಡ್ತೀನಿ. ಇನ್ನು ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಅಂಥೇಳಿ ಕೆಲವು ಮಾತುಗಳನ್ನು ಹೇಳಿರೋಂಥದ್ದು ಒಂದು ಸಭೆಯಲ್ಲಿ. ಯಾರು? ಡಿ ಕೆ ಶಿವಕುಮಾರ್ ಸಾಹೇಬರು. ಇನ್ನು ಚಲುವರಾಯ ಸ್ವಾಮಿ ಅವರು ಫುಲ್ ಗರಂ, ಮಾಧ್ಯಮದ ಮೇಲೆ ಫುಲ್ ಗರಂ. HD ಕುಮಾರಸ್ವಾಮಿ ಅವ್ರ ಮೇಲೆ ಗರಂ. ಯಾಕಪ್ಪ ಅಂದರೆ HD ಕುಮಾರಸ್ವಾಮಿ ಅವರು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ, ಏನಿಲ್ಲ. ಅವ್ರು ಹೇಳೋ ಸುಳ್ಳುಗಳೆಲ್ಲ ತೊಗೊಂಬಂದು ನೀವು ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ಅವ್ರು ಹೇಳೋ ಸುಳ್ಳುಗಳು ಕುಮಾರಸ್ವಾಮಿ ಅವ್ರು ಹೇಳೋದೆಲ್ಲ ತೊಗೊಂಬಂದು ನೀವು ನನ್ನ ಹತ್ರ ಪ್ರಶ್ನೆಗಳು ಹಾಕಕ್ಕೆ ಹೋಗಬೇಡಿ, ಸರಿ ಇರಲ್ಲ ಇದು ಅಂಥೇಳಿ ಮಾಧ್ಯಮದ ಮೇಲೆ ಗರಂ ಆಗ್ಬಿಟ್ರೆ. ಮನುಷ್ಯರೇನ್ರಿ ನೀವು? ಮಾಧ್ಯಮದವ್ರಿಗೆ ಚಲುವರಾಯ ಸ್ವಾಮಿ ಅವ್ರು ಹೇಳಿರೋಂಥದ್ದು, ಮನುಷ್ಯರೇನ್ರಿ ನೀವು ಅಂತ ಹೇಳ್ತಾ ಇರೋದು. ಕುಮಾರಸ್ವಾಮಿ ಅವ್ರು ತಂದು ಹೇಳಿರೋದ್ರೆ ಅವ್ರು ಕೇಳೋ ಪ್ರಶ್ನೆಗಳು ತಂದು ನೀವು ನನ್ನ ಹತ್ರ ಕೇಳಬೇಡಿ. ಅವ್ರಿಗೆ ಕೇಳಿ, ಅಪ್ಲಿಕೇಶನ್ ಹಾಕಿದ್ರೆ ಫಸ್ಟ್ ಆ ಜಾಗ ಬೇಕು ಈ ಜಾಗ ಬೇಕು, ಕೊಟ್ಟಿಲ್ಲ ನಮಗೆ ಅದು ಇದು ಅಂತ ಹೇಳ್ತಾರಲ್ಲ. ಅಪ್ಲಿಕೇಶನ್ ಫಸ್ಟ್ ಹಾಕಿಲ್ಲ ತಾನೇ. ಅವ್ರು ನಮಗೆ ಚಲ್ಲೆಹಣ್ಣು ತಿನ್ಸಕ್ಕೆ ಬರ್ತಾರೆ, ನಿಮಗೆ ಚಲ್ಲೆಹಣ್ಣು ತಿನ್ನಿಸ್ತಾವ್ರೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅವರು ನಾನು ಕಿವಿಯಲ್ಲಿ ಹೂವು ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನೀವು ಕಿವಿಯಲ್ಲಿ ಒಟ್ಟು ಕಟ್ಕೊಂಡಿದ್ದೀರೇನ್ರಿ? ಕುಮಾರಸ್ವಾಮಿ ನಿಮಗೆ ಕಿವಿಯಲ್ಲಿ ಹೂವು ಇಡ್ತಾ ಇದ್ದಾರೆ ಅಂತ ಮಾಧ್ಯಮದವ್ರಿಗೆ ಹೇಳಿರೋಂಥದ್ದು ಚಲುವರಾಯ ಸ್ವಾಮಿಯವರು. ಕುಮಾರಸ್ವಾಮಿಯವರು ಕಿವಿಯಲ್ಲಿ ಹೂವು ಇಡ್ತಾರೆ, ಚಳ್ಳೆಹಣ್ಣು ತಿನ್ನಿಸ್ತಾರೆ ಎಲ್ಲರಿಗೂ. ನಮಗೆ ತಿನ್ಸಕ್ಕೆ ಬಂದರೆ ನಾವು ತಿನ್ನಲ್ಲ. ಫಸ್ಟ್ ಕೇಳೋ ಪ್ರಶ್ನೆಗಳು ಕರೆಕ್ಟಾಗಿರ್ಬೇಕು. ನಾನು ಹೇಳೋರ್ಗು ನೀವು ಕೇಳಿ, ಇಲ್ಲ ಹೋಗ್ತಾ ಇರ್ರಿ, ಬರಕ್ಕೆ ಹೋಗ್ಬೇಡ್ರಿ ನೀವು ನನ್ನ ಹತ್ರ ಅಂಥೇಳಿ ಚಲುವರಾಯ ಸ್ವಾಮಿಯವರು ಹೇಳಿರೋಂಥದ್ದು. ಇನ್ನು ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಿಕೆ ಫ್ಯಾಕ್ಟ್ರಿ ರಾಜಸ್ಥಾನದವ್ರಿಗೆ ಸೇರಿರೋಂಥದ್ದು ಜಾಗ. ಅದು ಮಾವಿನ ತೋಪಲ್ಲಂತೆ. ಮನೆಯಲ್ಲಿ ಡ್ರಗ್ಸ್ ರೆಡಿ ಮಾಡ್ತಾ ಇದ್ರಂತೆ. ಕೆಮಿಕಲ್ ಇಂಜಿನಿಯರ್ದು ಕೈವಾಡ. 55 ಕೋಟಿ ಡ್ರಗ್ಸ್ ಅಂತೆ ಸಿಕ್ಕಿರೋದು. 55 ಕೋಟಿ ಬರೋಬ್ಬರಿ ಅಷ್ಟು ಡ್ರಗ್ಸು ನಮ್ಮ ಬೆಂಗಳೂರಲ್ಲಿ ರೆಡಿ ಆಗ್ತಾ ಇತ್ತಂತೆ. ಸ್ಟೂಡೆಂಟ್ಗಳು ಕೂಡ ಸಾಥ್ ಕೊಡ್ತಾ ಇದ್ರಂತೆ ಅದಕ್ಕೆ. ನೋಡಿ, ಈ ಥರದ್ದು ಬೆಂಗಳೂರಲ್ಲಿ ನಡೀತಾ ಇದೆ. ಎಲ್ಲ ಈ UP, ಬಿಹಾರ, ಅಸ್ಸಾಂ ಈ ಕಡೆಯಿಂದೆಲ್ಲ ಬಂದು ಸೇರಿಕೊಂಡು ನಮ್ಮ ಕರ್ನಾಟಕನ ಹಾಳು ಮಾಡಿಬಿಟ್ರು ಅಂತ ಹೇಳ್ಬೋದು. ಬಾಂಬೆ, ಈ ದೆಹಲಿ ಈ ಕಡೆಯವ್ರದ್ದೇ ಇವೆಲ್ಲ ಕೈವಾಗಳು ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ನಡೆಯೋದೇನಿದ್ರು ಆ ಕಡೆಯಿಂದನೇ. ಈ ಥರದ ದಂಧೆಗಳೆಲ್ಲ ಮಾಡೋದು ಬಾಂಬೆ, UP, ಬಿಹಾರ ಈ ಕಡೆದೇ. ಇವೆಲ್ಲ ಈ ಥರದ ದಂಧೆಗಳೆಲ್ಲ ನಡೆಯೋದು ಈ ಕಡೆದೇ. ಇವ್ರನ್ನೆಲ್ಲ ಸೇರಿಸಿದ್ದಕ್ಕೆ ಇವತ್ತು ನಮ್ಮ ಕರ್ನಾಟಕ ಹಿಂಗಾಗಿದೆ. ಬೆಂಗಳೂರಲ್ಲಿ ಡ್ರಗ್ಸ್ ದಂಧೆ ಏನು ನಡೀತಾ ಇದೆ ರೀ? ಏನು ನಡೀತಾ ಇದೆ ಇಲ್ಲಿ? ಇನ್ನು ಜನವರಿಗೆ ನೋಡಬೇಕು. ಜನವರಿಗೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು 6ನೇ ತಾರೀಕು ಆಗ್ತಾರಾ CM? ಸಿದ್ದರಾಮಯ್ಯ ಸಾಹೇಬರು ಬಿಟ್ಕೊಡ್ತಾರಾ? ಹೈಕಮಾಂಡ್ ಮಾತುಕತೆ ಏನಾದರೂ ನಡೀತಾ ಇದೆಯಾ? ಒಳಗಡೆ ಈಗ ಶಾಂತಿ, ಹೊರಗಡೆ ಶಾಂತಿ, ಆದ್ರೆ ಒಳಗಡೆ ಇನ್ನೂ ಕ್ರಾಂತಿ ಇದೆ. ಸೊ ಕಾದು ನೋಡಬೇಕು. ಜನವರಿ ಆಯ್ತು, ಇನ್ನೊಂದು 5 ದಿವಸ ಕಳೆದ್ರೆ ಜನವರಿ ಶುರು ಆಗೋಗುತ್ತೆ. ಸೊ ನೋಡಬೇಕು ಏನಾಗುತ್ತೆ ಅಂತ. 6ನೇ ತಾರೀಕು ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಸೊ ಈ ಕಬಾಲ್ ಹುಸೇನ್ ಅವರು ಹೇಳಿರೋಂಥದ್ದು ಆಗ್ತಾರಲ್ಲ, ಯಾಕೆ ಆಗಬಾರ್ದು? ಆಗ್ಬೋದಲ್ಲ, ಡಿ ಕೆ ಸಾಹೇಬರು ಆಗ್ಬೋದು. ಇನ್ನು 2 ವರ್ಷ ಉಳಿದಿದೆ, 5 ವರ್ಷ ಇರುತ್ತೆ ಒಂದು ಸರ್ಕಾರ. ಸೊ 5 ವರ್ಷದಲ್ಲಿ 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಕಳೆದುಬಿಟ್ಟವ್ರು. ಇನ್ನು 2 ವರ್ಷ ಇವ್ರು ಯಾಕೆ ಕಳಿಬಾರ್ದು ಡಿ ಕೆ ಶಿವಕುಮಾರ್? ಯಾಕಂದರೆ ಅಗ್ರಿಮೆಂಟ್ ಪ್ರಕಾರ ನೀವು 2 ವರ್ಷ ನಾವು 2 ವರ್ಷ ಅಂತ ಹೇಳಿದ್ರಲ್ಲ. ಸೊ ಹೀಗಾಗಿ ಡಿ ಕೆ ಸಾಹೇಬರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ನಾನು ಆಗ್ತೀನಿ ಅಂತ. ಇನ್ನು ಕೆಲ ಟೈಮು ಗೊತ್ತಿಲ್ಲ, ಹೈಕಮಾಂಡ್ ಏನು ಮಾಡ್ತಾರಂತ ಗೊತ್ತಿಲ್ಲ. ಹೈಕಮಾಂಡ್ ಏನು ಯೋಚನೆ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯ ಸಾಹೇಬ್ರನ್ನ ಏನಾದರೂ ಇಳಿಸಿ ಡಿ ಕೆ ಅವ್ರನ್ನ ಕುಂದಿರಿಸ್ಬಿಟ್ರೆ ಸರ್ಕಾರ ಬಿದ್ದೋಗ್ಬಿಡುತ್ತಾ? ಇರೋದೇ 2 ಜಾಗದಲ್ಲಿ ಸರ್ಕಾರ, ಒಂದು ತೆಲಂಗಾಣ, ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳ್ಕೊಂಡಿದೆ. ಬಹುಮತದಿಂದ ಗೆದ್ದಿತ್ತು ಕರ್ನಾಟಕದಲ್ಲಿ. ಸೊ ಹೀಗಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಳಿಸೋದು ತೊಂದರೆ ಆಗುತ್ತಾ ಅಂತ ಅವರು ಕೂಡ ಯೋಚನೆ ಮಾಡ್ತಾವ್ರೆ. ಸೊ ಹೈಕಮಾಂಡು ಈಗ ತುಂಬ ಏನಂದರೆ ಯೋಚನೆ ಮಾಡಬೇಕಾಗಿರೋಂಥದ್ದು. ಇನ್ನು ಡಿ ಕೆ ಸಾಹೇಬರು ಬಿಡಲ್ಲ ಹಠ, ನಾವು ಕುತ್ಕೋಬೇಕಂತ ಅವರಿದ್ದಾರೆ. ಏನಾಗುತ್ತೋ ನೋಡಬೇಕು. ಇನ್ನು ಇವರು ಜಮೀರ್ ಅಹ್ಮದ್ ಸಾಹೇಬ್ರು ಹೇಳಿದ್ರು 2028ವರೆಗೂ ಅವರೇ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ನಾನೇ 5 ವರ್ಷದವರೆಗೂ ನಾನೇ CM ಅಂತ ಹೇಳಿದ್ರು. ಇನ್ನು ಜಮೀರ್ ಅಹ್ಮದ್ ಸಾಹೇಬರು ಹೇಳಿದ್ರು 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾರು ಇಳಿಸೋಕ್ಕಾಗಲ್ಲ ಅಂತ. 2028 ಆದ ಮೇಲೆ ನೋಡೋಣ ಬೇಕಾದ್ರೆ ಡಿ ಕೆ ಅವ್ರು ಆಗ್ತಾರಾ
ಡಿ ಕೆ ಅವರು ಮಾಡೋಣ ಬೇಕಾದರೆ CM ಅಂತ. ಅಲ್ಲ, ಇವ್ರ ಸರ್ಕಾರ ಬಂದರೆ ಆಗತ್ತೆ, ಅದು ಕೂಡ ತಿಳ್ಕೊಬೇಕಾಗಿರೋಂಥದ್ದು ಕಾಂಗ್ರೆಸ್ ಅಲ್ವಾ. ಎಸ್, ಇನ್ನೂ ವಿಚಾರಗಳಿದ್ದು ಹೇಳ್ತೀನಿ, ಮತ್ತೆ ಸುದ್ದಿಗಳಿಗೇನು ಕಡಿಮೆ ಸಿಗ್ತಾನೆ ಇರ್ತೇವೆ. ಇವತ್ತು ಯಾರ್ಯಾರು ಪೊಲಿಟಿಕಲ್ ಮಸಾಲ ದೋಸೆ ನೋಡಿದ್ರೆ ಎಲ್ಲ ಅನ್ನೋದಾದ್ರಿಗೂ ಧನ್ಯವಾದಗಳು. ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳ್ತೀನಿ. ಪೊಲಿಟಿಕಲ್ ಮಸಾಲ ದೋಸೆಯಲ್ಲಿ ಎಲ್ರಿಗೂ ಧನ್ಯವಾದಗಳು. ಹೊರಡು ಬರ್ತೀನಿ. ಶೇಂಬುಲಿಂಗೆ ಬರ್ತೀನಿ ಕಂಡ್ರಪ್ಪ, ಎಟ್ಲಾಯ್ಕಾರ್ನೆ ವಿಧಾನಸಭೆಗೆ ಹೋಗ್ಬೇಕು ಬರ್ತೀನಿ ಕಂಡ್ರಪ್ಪ, ಇನ್ನು ಈ ವಯಸ್ಸಲ್ಲೇ ಮಾಡ್ತೀನಿ ರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನಮ್ಮ ಪೊಲಿಟಿಕಲ್ ಮಸಾಲೆ ದೋಸೆಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಫ್ರೀಡಮ್ ಟಿ ಅಲ್ಲ, ಪೊಲಿಟಿಕಲ್ ಮಸಾಲೆ ದೋಸೆಗೆ ಬರ್ತೀನಿ ಕಂಡ್ರಪ್ಪ. ಶೇಂಬುಲಿಂಗ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.